ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಏನು ಅಂತ ಆಲ್ರೆಡಿ ನೋಡಿದ್ದೀರಾ ತಮ್ಲೈನಲ್ಲಿ. ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಐ ಆಮ್ ಸೋ ಹ್ಯಾಪಿ ಟು ಶೇರ್ ವಿತ್ ಯು. ಹಾಗೆ ನೀವು ಕೇಳಿರೋ ಒಂದಿಷ್ಟು ಪ್ರಶ್ನೆಗಳಿಗೂ ಕೂಡ ಇದೇ ವಿಡಿಯೋದಲ್ಲಿ ನಾನು ಆನ್ಸರ್ ಮಾಡ್ತೀನಿ. ಯೂಟ್ಯೂಬ್ ಪೇಮೆಂಟ್ ಡೀಟೇಲ್ಸ್ ಬಗ್ಗೆನೇ ಕೇಳಿದ್ರಲ್ಲ, ಯಾಕಿಷ್ಟು ಲೇಟಾಗಿ ಬಂದಿದೆ ನಿಮಗೆ ಯೂಟ್ಯೂಬ್ ಪೇಮೆಂಟು, ಎಷ್ಟು ಬಂದಿದೆ, ಹಾಗೆ ಇದಕ್ಕೆಲ್ಲ ಏನೇನು ಪ್ರೋಸೆಸ್ ಇದೆ ಯೂಟ್ಯೂಬ್ ಪೇಮೆಂಟ್ ಬರೋದಕ್ಕೆ, ಆ್ಯಂಡ್ ಅದಕ್ಕೆಲ್ಲ ಏನೇನು ಬೇಕು, ಈ ಥರ ಸಣ್ಣ ಪುಟ್ಟದನ್ನೆಲ್ಲ ಕೇಳ್ತಾಯಿದ್ರಿ. ಹಾಗಾಗಿ ಆದಷ್ಟು ಈ ವಿಡಿಯೋದಲ್ಲಿ ನಾನು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗಾಗಿ ಕೊನೆವರೆಗೂ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂದಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಆದರೂ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೊದಲನೇದಾಗಿ ನನ್ನ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂತು, ಯಾವತ್ತು ಬಂತು ಅನ್ನೋದ್ರ ಬಗ್ಗೆ ನಾನು ಹೇಳಿಬಿಡ್ತೀನಿ. ನನಗೆ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಅನ್ನೋದು ಸ್ವಲ್ಪ ಡಿಲೇ ಆಯಿತು ಬರೋದಕ್ಕೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ನನಗೆ ಈ ಮಂತ್ 22 ಅಂದರೆ ಮೇ 22ಗೆ ನನಗೆ ಗೂಗಲ್ ಆ್ಯಡ್ಸನ್ಸ್ ಕರೆಯೋರಿಂದ ಒಂದು ಮೇಲ್ ಬಂತು, ನಾನು ನಿಮ್ಮ ಪೇಮೆಂಟ್ನ ಟ್ರಾನ್ಸ್ಫರ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಬಂದಿತ್ತು. ಸೊ ಅವತ್ತು ತುಂಬಾ ಖುಷಿ ಆಯಿತು. ಆ ನಂತರ 5 ಬಿಸ್ನೆಸ್ ಡೇಟನ್ನು ಕೊಟ್ಟಿರ್ತಾರೆ ನಮ್ಮ ಬ್ಯಾಂಕ್ ಅಕೌಂಟ್ಗೆ. ಅದು ಡಾಲರ್ಸಿಂದ ನಮ್ಮ ರುಪೀಸ್ಗೆ ಕನ್ವರ್ಟ್ ಮಾಡಿ ಹಾಕಲಿಕ್ಕೆ ಅಂತ ಹೇಳ್ಬಿಟ್ಟು 5 ಡೇಸ್ ಕೊಟ್ಟಿರ್ತಾರೆ. ಆ ಒಳಗೆ ನಿಮಗೆ ಅಮೌಂಟ್ ಅನ್ನೋದು ಬರುತ್ತೆ. ನನಗೆ ಬಂದಿದ್ದು 27th ಮಂಡೇ ನನಗೆ ಬ್ಯಾಂಕಿಗೆ ಅಮೌಂಟು ಟ್ರಾನ್ಸ್ಫರ್ ಆಯಿತು. 4 ಗಂಟೆ ಅನ್ನಂಗೆ ಟ್ರಾನ್ಸ್ಫರ್ ಆಯಿತು. ಆ್ಯಂಡ್ ಆ ಅಮೌಂಟ್ ನೋಡಿ ನಂಗೆ ನಿಜವಾಗ್ಲೂ ಖುಷಿ ಆಯಿತು. ಎಷ್ಟು ಖುಷಿ ಆಯಿತು ಅಂದರೆ ಆ ಹ್ಯಾಪಿನೆಸ್ನ ಹೇಳ್ಕೊಳ್ಳೋದಕ್ಕೆ ಆಗಲ್ಲ, ಅಷ್ಟು ಖುಷಿ ಆಯಿತು. ಆ್ಯಂಡ್ ನಾನು ಫಸ್ಟ್ ಟೈಮು ಯಾವುದೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಕಷ್ಟಪಟ್ಟು ಆ್ಯಂಡ್ ಪ್ರತಿಯೊಂದನ್ನು ಮೇಂಟೈನ್ ಮಾಡ್ತಾ ಆ್ಯಂಡ್ ಒಂದು ಸಣ್ಣ ಅರ್ನಿಂಗ್ಸ್ನ ಮಾಡಿದ್ದೀನಿ ಅನ್ನೋದು ನಂಗೆ ತುಂಬಾ ಖುಷಿ ಆಯಿತು ಆ ಪೇಮೆಂಟ್ನ ನೋಡಿ. ಆ್ಯಂಡ್ ಫ್ಯಾಮಿಲಿಗೆಲ್ಲ ಫೋನ್ ಮಾಡಿ ಹೇಳಿದೆ, ಅವರು ಕೂಡ ತುಂಬಾ ಖುಷಿಪಟ್ಟರು. ನನ್ನ ಫ್ಯಾಮಿಲಿಗೆ ನಾನು ನನ್ನ ಕಡೆಯಿಂದ ಈ ವಿಡಿಯೋ ಮುಖಾಂತರ ತುಂಬಾ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದರೆ ಈ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಿಗೆ ಬಂದಾಗ ನೆಗೆಟಿವ್ ಅನ್ನೋದು ನಿನಗೆ ಬಂದೇ ಬರುತ್ತೆ ಅಂತ ನನಗೆ ಎಷ್ಟು ಪ್ರೋತ್ಸಾಹ ಮಾಡಿದರು, ಹಾಗೆ ಒಳ್ಳೆಯದು ಕೂಡ ಆಗುತ್ತೆ ಅನ್ನೋದು ಕೂಡ ನನಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದರು ನನ್ನ ಫ್ಯಾಮಿಲಿ. ಸೊ ನನ್ನ ಫ್ಯಾಮಿಲಿ ಎಲ್ಲರೂ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ ನಿಂತ್ಕೊಂಡು, ಬೆಂಬಲವಾಗಿ ನಿಂತ್ಕೊಂಡು, ಪರವಾಗಿಲ್ಲ ಮಾಡು, ಏನೇ ಆದರೂ ಪರವಾಗಿಲ್ಲ ಮಾಡು ಅಂತ ಹೇಳಿ ಮುಂದೆ ನುಗ್ಗಿಸಿ ನನಗೆ ಮೋಟಿವೇಟ್ ಮಾಡಿದ್ದು ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸೆಕೆಂಡ್ನೇದು ಬಂದು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್. ಖಂಡಿತವಾಗ್ಲೂ ಅವ್ರನ್ನ ಮರೆಯೋದಕ್ಕಾಗಲ್ಲ ನಾನು. ಆ್ಯಂಡ್ ನಾನು ಫಸ್ಟು ಈ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದಾಗ ಝೀರೋ ಸಬ್ಸ್ಕ್ರೈಬರಿಂದ ಇವತ್ತು ನನಗೆ 3356 ಜನ ಏನೋ ಇದ್ದಾರೆ. ಅಷ್ಟು ಸಬ್ಸ್ಕ್ರೈಬರ್ಸ್ ನನಗೆ ಇವತ್ತಿನವರೆಗೂ ಇಷ್ಟು ಬೆಂಬಲ ನೀಡಿ ನನ್ನ ವೀಡಿಯೋಸ್ನೆಲ್ಲ ನೋಡಿ ನನಗೆ ಮೋಟಿವೇಟ್ ಮಾಡಿದ್ರಿಂದನೇ ನನಗೆ ಯೂಟ್ಯೂಬ್ ಪೇಮೆಂಟ್ ಅನ್ನೋದು ಬಂದಿದೆ. ಖಂಡಿತವಾಗ್ಲೂ ನನ್ನೆಲ್ಲ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಯುವರ್ ಎಮೋಷ್ನಲಿ ಆ್ಯಂಡ್ ಮೋಟಿವ್ಲಿ ಕನೆಕ್ಟ್ ಆಗಿರುವಂಥ ಕೆಲವೊಂದಿಷ್ಟು ಕಮೆಂಟ್ಸ್ಗಳಾಗಿರ್ಬೋದು, ನಿಮ್ಮ ಸಪೋರ್ಟ್ ಆಗಿರ್ಬೋದು. ಇದೇ ಥರ ನನಗೆ ಇನ್ನು ಮುಂದೆನೂ ಕೊಡಿ. ಇನ್ನೂ ಚೆನ್ನಾಗಿ ಒಳ್ಳೆ ವೀಡಿಯೋಸ್ಗಳನ್ನ ನನ್ನ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಖಂಡಿತವಾಗ್ಲೂ 100% ನಾನು ನನ್ನ ಕೈಲಾದಷ್ಟು ಎಫರ್ಟ್ ಹಾಕಿ ನಾನು ನಿಮಗೆ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಯೂಟ್ಯೂಬ್ ಪೇಮೆಂಟ್ ಲೇಟ್ ಆಯಿತು ಅಂತ ತುಂಬ ಪ್ರಶ್ನೆಗಳನ್ನ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಆ ಯೂಟ್ಯೂಬ್ ಅನ್ನೋ ಒಂದು ಪೇಮೆಂಟ್ ಬಗ್ಗೆನೇ ಒಂದೊಂದಾದರೂ ಕ್ವಶನ್ಸ್ ಇರ್ತಾಯಿತ್ತು. ಯೂಟ್ಯೂಬ್ ಪೇಮೆಂಟ್ ಬರಲಿಲ್ವಾ, ಎಷ್ಟು ಬಂತು, ಅದ್ರ ಬಗ್ಗೆ ವಿಡಿಯೋ ಮಾಡಿ, ಯಾಕೆ ಲೇಟ್ ಆಯಿತು, ಇದ್ರ ಬಗ್ಗೆನೇ ಬರ್ತಾಯಿತ್ತು. ಹಾಗಾಗಿ ಯಾಕೆ ಲೇಟಾಗಿ ಬಂತು ಅನ್ನೋದನ್ನ ನಾನು ಹೇಳಿಬಿಡ್ತೇನೆ. ಯಾಕೆ ಲೇಟಾಗಿ ಬಂತು ಅಂತ ಅಂದರೆ ನನಗೆ ಏಪ್ರಿಲಲ್ಲಿ ನನಗೆ ನನ್ನ ಯೂಟ್ಯೂಬ್ ಪೇಮೆಂಟ್ ಬರಬೇಕಾಯಿತು. ಸೊ ನಾನೊಂದು ವಿಡಿಯೋ ಮಾಡಿದ್ದೆ ಯಾಕೆ ಯೂಟ್ಯೂಬ್ ಪೇಮೆಂಟ್ ಬಂದಿಲ್ಲ ಅಂತ. ಏಪ್ರಿಲಲ್ಲಿ ಬರಬೇಕಾಗಿತ್ತು. ಆದರೆ ಏನಾಯಿತು ಅಂತ ಅಂದರೆ ಮಾರ್ಚಲ್ಲಿ ನನಗೆ $97 ಕಂಪ್ಲೀಟ್ ಆಗಿತ್ತು. ಸೊ ರೂಲ್ಸ್ ಇರೋದು $100 ಕಂಪ್ಲೀಟ್ ಆದರೆ ನಿಮಗೆ ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ಅನ್ನೋದು ಬರುತ್ತೆ ಅಲ್ವಾ. ಸೊ ನನಗೇನಾಗಿತ್ತು ಅಂದರೆ 97 ಪಾಯಿಂಟ್ ಸಮಥಿಂಗ್ ಏನೋ ಇತ್ತು. ಅದರಿಂದ ನಂದು ಏನಾಯಿತು ಅಂದರೆ ಅಮೌಂಟು ನನಗೆ ನೆಕ್ಸ್ಟ್ ಮಂತ್ಗೆ ಆ್ಯಡ್ ಆಗ್ತಾ ಹೋಯಿತು. ಹೋಲ್ಡ್ ಆಗಲಿಲ್ಲ. ನೆಕ್ಸ್ಟ್ ಮಂತ್ಗೆ ನನಗೆ ಆ ಅಮೌಂಟು ಜೊತೆಗೇ $100 ಕಂಪ್ಲೀಟ್ ಆಗೋದಕ್ಕೆ ನನಗೆ ನೆಕ್ಸ್ಟ್ ಮಂತ್ಗೆ ಆ್ಯಡ್ ಆನ್ ಆಯಿತು. ಸೊ ಹಾಗಾಗಿ ನನಗೆ ಮಾರ್ಚಲ್ಲಿ $100 ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ನನಗೆ ಏಪ್ರಿಲಲ್ಲಿ
ಯಾವಾಗ ನಂದು $100 ಅಂದರೆ ಇನ್ನೇನು ಏಪ್ರಿಲ್ ಎಂಡಿಂಗ್ ಹತ್ತತ್ರ ಬಂದಾಗ $100 ಮೇಲೆ ಸ್ವಲ್ಪ ಕಂಪ್ಲೀಟ್ ಆಗ್ತಾ ಬಂತು. ಆವಾಗ ಅದು ನಮಗೆ ತೊಗೊಳ್ತು ಕರೆಕ್ಟಾಗಿ ಪೇಮೆಂಟ್ ಅನ್ನೋದು ಏನಿತ್ತಲ್ವ ಆ ಅಕೌಂಟಿಗೆ ಅದು ಹೋಯ್ತು. $100 ಕಂಪ್ಲೀಟ್ ಆಗಿದೆ ಇವ್ರದ್ದು ಅಂತ ಹೇಳ್ಬಿಟ್ಟು ನನಗೆ ಅದು ಹೋಯಿತು. ಏಪ್ರಿಲಲ್ಲಿ ನಂದು $100 ಕಂಪ್ಲೀಟ್ ಆಯಿತು. ಸೊ ಹಾಗಾಗಿ ಏಪ್ರಿಲಲ್ಲಿ ಕಂಪ್ಲೀಟ್ ಆಗಿತ್ತಲ್ವ, ಹಾಗಾಗಿ ನನಗೆ ಮೇ ಅಂದರೆ ಈ ತಿಂಗಳು ನನಗೆ ಫಸ್ಟ್ ಪೇಮೆಂಟ್ ಅನ್ನೋದು ಬಂತೆ. ಸೊ ಇದು ಯಾವುದೇ ರೀತಿಯಾಗಿ ಹೋಲ್ಡು ಆಗಿಲ್ಲ, ಏನೂ ಆಗಿಲ್ಲ, ಜಸ್ಟ್ ಆರಾಮಾಗಿಯೇ 1 ಮಂತ್ ಲೇಟ್ ಆಗಿದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಅಂತ ಏನೂ ಆಗಿಲ್ಲ. ಜಸ್ಟ್ ನನಗೆ ಏಪ್ರಿಲಲ್ಲಿ ಬರಬೇಕಾಗಿದ್ದು ಮೇ ತಿಂಗಳಲ್ಲಿ ಬಂದಿದೆ ಅಷ್ಟೇ. ಸೊ ಏಪ್ರಿಲಲ್ಲಿ ನನಗೆ $100 ಕಂಪ್ಲೀಟಾಗಿ 100ಗಿಂತ ಸ್ವಲ್ಪ ಮೇಲೆ ಅಂದರೆ ಡಾಲರ್ಸ್ ಕೌಂಟಾಗಿ ನನಗೆ ಮೇಗೆ ಈ ತಿಂಗಳಿಗೆ ನನಗೆ ಪೇಮೆಂಟ್ ಅನ್ನೋದು ಬಂದಿದೆ. ಸೊ ಯಾಕೆ ಯೂಟ್ಯೂಬ್ ಪೇಮೆಂಟ್ ಬಂದಿಲ್ಲ ಅಂತ ಕೇಳಿದ್ರಲ್ವ, ಇದೇ ಕಾರಣಕ್ಕೆ. ಸೊ ನೀವು ಅಷ್ಟೇ ಯೂಟ್ಯೂಬ್ ಚಾನಲ್ ಮಾಡಬೇಕು, ಮಾಡಿರೋರು ಕೂಡ ಅಷ್ಟೇ, ನಿಮಗೆ ಪ್ರತಿ ತಿಂಗಳು ಕೂಡ $100 ಕಂಪ್ಲೀಟ್ ಆಗಲೇಬೇಕು. ಅದು ತುಂಬ ಯೂಟ್ಯೂಬರ್ಸ್ಗೆ ಗೊತ್ತಿರುತ್ತೆ. ಗೊತ್ತಿಲ್ಲ ಅನ್ನೋರಿಗೆ ಇದು ಗೊತ್ತಿರಲಿ. ಅಟ್ಲೀಸ್ಟ್ ನಿಮ್ಮದು 97 ಇಷ್ಟಾದರೂ ಜಸ್ಟ್ $3 ಕಮ್ಮಿ ಆದರೂ ಅವರು ನೆಕ್ಸ್ಟ್ ಮಂತ್ಗೆ ತೊಗೊಳ್ಳೋದಿಲ್ಲ, ನಿಮಗೆ ಪೇಮೆಂಟ್ ಹಾಕಲ್ಲ. ಅದು ಕಂಪ್ಲೀಟ್ $100 ಮೇಲೆ $1 ಆಗಿದ್ದರೂ ಕೂಡ ನಿಮಗೆ ಪೇಮೆಂಟ್ ಅನ್ನೋದು ಕೊಡ್ತಾರೆ. ಆದರೆ $100ಗಿಂತ $1 ಕಮ್ಮಿ ಆದರೂ 99 ಆದರೂ ಕೂಡ ₹1 ಅವರು ಹಾಕೋದಿಲ್ಲ. ಸೊ ಇದೇ ನನಗೆ ಅವತ್ತು ಗೊತ್ತಾಗಿದ್ದು, ಕ್ಲಿಯರಾಗಿ ನನಗೆ ಗೊತ್ತಾಯಿತು. ಅದಾದಮೇಲೆ ಏಪ್ರಿಲಲ್ಲಿ ನನಗೆ ಕಂಪ್ಲೀಟಾಗಿ ಮೇಲಿ ನನಗಿವತ್ತು ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಅನ್ನೋದು ಬಂದಿದೆ. ಆ್ಯಂಡ್ ನೀವು ನೋಡ್ತಾ ಇದ್ದೀರಲ್ಲ ನನ್ನ ಕೈಯಲ್ಲಿ ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಅನ್ನೋದು ನಾನು ಇವತ್ತು ಬ್ಯಾಂಕಿಗೆ ಹೋಗಿ ತೊಗೊಂಡು ಬಂದೆ. ನೆನ್ನೆ ನನಗೆ ಅಂದರೆ ಮೇ 27 ನನಗೆ ಯೂಟ್ಯೂಬ್ ಪೇಮೆಂಟ್ ಅನ್ನೋದು ಬಂತು. ಆದರೆ ನನಗೆ ನೆನ್ನೆ ಹೋಗ್ಲಿಕ್ಕಾಗಲಿಲ್ಲ, 4 ಗಂಟೆಗೆ ಬಂದೆ ನಾನು, ಮನೆಗೆಲ್ಲ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಹೋಗ್ಲಿಕ್ಕಾಗಲಿಲ್ಲ. ಹಾಗಾಗಿ ಇವತ್ತು 28 ನಾನು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಲ್ಲ 28, ನಾಳೆ ನಾನು ಆದರೆ ಅಪ್ಲೋಡ್ ಮಾಡ್ತೀನಿ ವೀಡಿಯೋನ. ಸೊ ನಾನಿವತ್ತು ಮಧ್ಯಾಹ್ನ ಅಂದರೆ ಇವಾಗ ಜಸ್ಟ್ ಒಂದು 3 ಗಂಟೆಗೆ ಹೋಗಿ ತೊಗೊಂಡು ಬಂದೆ ನನ್ನ ಯೂಟ್ಯೂಬ್ ಪೇಮೆಂಟು. ಏನು ಎಲ್ಲ 100 ನೋಟಲ್ಲಿದೆ ಅಂತ ನಿಮಗೆ ನೋಡ್ತಾ ಇರ್ಬೋದು. ಏನು ಶೋ ಆಫ್ 100 ನೋಟ್ ಇಸ್ಕೊಂಬಂದ್ಬಿಟ್ಟು 100 ಜಾಸ್ತಿ ಕಾಣಿಸ್ಬೇಕು ಅಂತನಾ ಅಂತ ಅಲ್ಲ ಅಂತ ಅಂದ್ಕೊಳ್ಬೋದು. ಸೊ ಖಂಡಿತವಾಗ್ಲೂ ಇಲ್ಲ, ಶೋ ಆಫ್ ಏನಿಲ್ಲ. 100 ರೂಪೀಸ್ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ ಅಷ್ಟೇ. ಅದು ಬಿಟ್ಟರೆ ನಮಗೆ ಬಂದಿರೋ ಅಮೌಂಟ್ ಬಂದಿದೆ. ಸೊ 100 ರೂಪೀಸ್ ನೋಟ್ ಇಟ್ಕೊಂಬಂದು ಏನೋ ಗಿಮಿಕ್ ಅಲ್ವಾ ಇದು. ಆ್ಯಂಡ್ ಬಿಲ್ಡಪ್ ಕೊಡೋಕ್ಕೋಸ್ಕರ 100 ರೂಪೀಸ್ ನೋಟೇ ತೊಗೊಂಡು ಬಂದುಬಿಟ್ಟಿದ್ರಾ ಬ್ಯಾಂಕಲ್ಲಿ ಅಂತ ಕೇಳ್ಬೋದು ಅನಿಸುತ್ತೆ ಕೆಲವ್ರಿಗೆ. ಸೊ ಅದು ಕಮೆಂಟ್ ಮಾಡ್ತಾರೆ. ಸೊ ಆ ಥರ ಏನಿಲ್ಲ, ನನಗೆ 100 ರೂಪೀಸ್ ನೋಟ್ ಏನು ನಾನು ತೊಗೊಂಬರಬೇಕು ಅಂತ ಇರಲಿಲ್ಲ. ಅಂದರೆ ಇವತ್ತು ನಮ್ಮ ಊರು ಬ್ಯಾಂಕಲ್ಲಿ ಸ್ವಲ್ಪ ಟ್ರಾನ್ಸಾಕ್ಷನ್ ಎಲ್ಲ ನಡೀತಾ ಇತ್ತು. ಅವರು ಏನೇನೋ ಸ್ವಲ್ಪ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ರು. ಹಾಗಾಗಿ ಇವತ್ತು ಅಲ್ಲಿರೋ ಪ್ರತಿಯೊಬ್ಬರಿಗೂ 100 ರೂಪೀಸಲ್ಲೇ ನೋಟಲ್ಲೇ ಅವರು ಎಷ್ಟೇ ನಿಮಗೆ 20,000 ಆಗಿರ್ಬೋದು, 30,000 ಆಗಿರ್ಬೋದು, ನಿಮಗೆ ಇದೇ 100 ರೂಪೀಸ್ ನೋಟಲ್ಲಿ ಅವರೆಲ್ಲರಿಗೂ ಕೊಟ್ಟರು. ನಾನು ಆ್ಯಕ್ಚುಲಿ ವಿಡಿಯೋ ಮಾಡಬೇಕು. ಸೊ ನಿನ್ನೆ ಕೂಡ ನನಗೆ ಮಾಡಲಿಕ್ಕಾಗಲಿಲ್ಲ, ಆ್ಯಂಡ್ ಇವತ್ತು ನಾನು ಮಾಡಲಿಲ್ಲ. ಆ್ಯಂಡ್ ಯೂಟ್ಯೂಬ್ ಪೇಮೆಂಟ್ ಈ ತಿಂಗಳು ಬಂದಿದೆ, ಮುಂದಿನ ತಿಂಗಳು ಹಾಕೋದಕ್ಕಾಗುತ್ತಾ? ಇಲ್ಲ ಅಲ್ವಾ. ಹಾಗಾಗಿ ಈ ತಿಂಗಳೇ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂದಿದೆ ಅಂತ ನಾನು ವಿಡಿಯೋ ಹಾಕಬೇಕು. ಹಾಗಾಗಿ ಇದನ್ನು ಪರವಾಗಿಲ್ಲ 100 ರೂಪೀಸ್ ನೋಟ್ ಇಸ್ಕೊಂಬರೋಣ ಅಂತಲೇ ಅಂದ್ಕೊಂಡು ಅವ್ರು ಹೇಳಿದ್ರು, ನೀವು ಬೇರೆಯವ್ರ ಹತ್ರ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಅವ್ರು ಕೊಡ್ತಾರೆ ಅಂತಲೇ ಹೇಳಿದ್ರು. ಹಾಗಾಗಿ 100 ರೂಪೀಸ್ ನೋಟೇ ಇಸ್ಕೊಂಡು ಬಂದೆ. ಪರವಾಗಿಲ್ಲ, ಅದು ಚೆನ್ನಾಗಿ ಕಾಣಿಸ್ತಾ ಇದೆ, ಸ್ವಲ್ಪ ಜಾಸ್ತಿ ಅಮೌಂಟ್ ಬಂದಿರೋ ಥರ ಕಾಣಿಸ್ತಾ ಇದೆ. ಒಂದು ನಿಮಗೆ ಕ್ಲಾರಿಟಿ ಆಯಿತು ಅಂತ ಅಂದ್ಕೊತೀನಿ, ಯಾಕೆ 100 ರೂಪೀಸ್ ನೋಟ್ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಸುಮ್ಮನೆ ಅದಕ್ಕೂ ಕೂಡ ಕಮೆಂಟ್ಸ್ ಹಾಕಬೇಡಿ. ಆ್ಯಂಡ್ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ನನಗೆ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಾನು ಇಷ್ಟು ದಿವಸ ನಾನೇನು ಶ್ರಮ ಹಾಕ್ತಾಯಿದ್ದೆ ಈ ಒಂದು ಪ್ಲ್ಯಾಟ್ಫಾರ್ಮ್ಗೆ, ತುಂಬ ಜನ ಹೇಳಿದ್ರು ತುಂಬ ನೆಗೆಟಿವ್ ಇರುತ್ತೆ, ನೀನು ಮಾಡೋದಕ್ಕಾಗಲ್ಲ, ಆ್ಯಂಡ್ ನಿನಗೇನು ಬರಲ್ಲ, ದುಡ್ಡು ಬರಲ್ಲ, ಈ ಥರದ್ದೆಲ್ಲ ಹೇಳಿದರು. ಆ್ಯಂಡ್ ಅವ್ರ ಮುಂದೆ ಇವತ್ತು ನಾನು ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಅನ್ನೋದನ್ನ ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು ಪ್ರೂವ್ ಮಾಡಿದ್ದೀನಿ. ಆ್ಯಂಡ್ ನನ್ನ ಕೈಲೂ ಆಗುತ್ತೆ, ನಾನು ಕೂಡ ಮಾಡ್ತೀನಿ ಅನ್ನೋದನ್ನ ಅವ್ರಿಗೆ ಈ ವಿಡಿಯೋ ಮುಖಾಂತರ ಅವ್ರಿಗೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಈ ವಿಡಿಯೋದಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಸೊ ಯಾವುದಕ್ಕೂ ಇವಳು ಕಮ್ಮಿ ಇಲ್ಲ, ಎಲ್ಲನೂ ಮಾಡ್ತಾಳೆ, ಎಲ್ಲನೂ ನಿಭಾಯಿಸ್ತಾಳೆ ಅನ್ನೋದು ಅವ್ರಿಗೆ ಇವತ್ತು ಗೊತ್ತಾಗುತ್ತೆ. ಸೊ ಆ್ಯಕ್ಚುಲಿ ನಾನು ತುಂಬ ಪ್ರೌಡ್ ಫೀಲ್ ಆಗ್ತೀನಿ. ಯಾಕೆ ಅಂದರೆ ಇದೇನೋ ತುಂಬ ಅಯ್ಯೋ ಇಷ್ಟು ಚಿಕ್ಕ ವಿಷಯನ ಇಷ್ಟು ದೊಡ್ಡದಾಗಿ ಯಾಕೆ ಹೇಳ್ತೀರಾ ಅಂತೆಲ್ಲ ಅನಿಸ್ಬಿಡುತ್ತೆ. ಇದು ಚಿಕ್ಕ ವಿಷಯ ಅಂತೂ ಅಲ್ಲ. ಅದರಲ್ಲೂ ನಾನು ಏನು ಹೇಳೋದಂದರೆ, ನಮ್ಮದೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಒಂದು ಹೆಣ್ಮಗು ಏನೋ ಮಾಡ್ತಾಯಿದೆ ಅಂದರೆ ಅದು ಈಚೆನೇ ಅಂತಲ್ಲ,
ಎಲ್ಲ ಕಡೆಯಿಂದನೂ ಇರ್ತಾರೆ, ಅಕ್ಕಪಕ್ಕ ಪ್ರತಿಯೊಬ್ಬರದ್ದು. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಪ್ರತಿಯೊಂದು ಕಡೆಯೂ ಇರುತ್ತೆ, ಯಾಕೆ ಹಿಂಗೆ ಯಾಕೆ ಹಂಗೆ. ಆ್ಯಂಡ್ ತುಂಬ ಜನ ನಮಗೆ ಆಗಲಿ, ಇವಾಗ ನಾನು ಹಳೆಯ ವೀಡಿಯೋಸ್ ಎಲ್ಲ ಕೆಲವರೆಲ್ಲ ತುಂಬ ನಾನ್ಸೆನ್ಸ್ ಆಗೆಲ್ಲ ಕಮೆಂಟ್ಗಳು ಮಾಡಿರ್ತಾರೆ, ನಿಮ್ಮ ಮನೆ ಹೇಗಿದೆ ನೋಡು, ನೀನು ಈ ವಿಡಿಯೋ ಮಾಡಬೇಕಾ, ಈ ಥರದ್ದೆಲ್ಲ ಮಾಡಿದ್ದಾರೆ. ಆ್ಯಂಡ್ ನಾನು ಅದ್ರ ಬಗ್ಗೆ ಎಲ್ಲ ತಲೆನೂ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ. ಅವತ್ತು ತಲೆ ಕೆಡಿಸ್ಕೊಂಡಿದ್ರೆ ನಾನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಆ್ಯಂಡ್ ನಂಗೆ ತುಂಬಾ ಪ್ರೌಡ್ ಇದೆ. ಇದು ನಿಮ್ಮಿಂದನೇ ಆಗಿದ್ದು ಅಂತ ಇನ್ನೂ ತುಂಬ ಪ್ರೌಡ್ ಇದೆ. ತುಂಬ ಜನ ಯೂಟ್ಯೂಬರ್ಸು ಯೂಟ್ಯೂಬ್ ಪೇಮೆಂಟ್ ತೊಗೊಂಡು ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂತು ಅಂತ ತೋರಿಸಿದಾಗ ನಾನು ತುಂಬ ವೀಡಿಯೋಸ್ಗಳು ನೋಡಿದ್ದೆ. ಆ್ಯಂಡ್ ತುಂಬ ಮೋಟಿವೇಟ್ ಆಗ್ತಾಯಿದ್ದೆ, ಅಯ್ಯೋ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂದಿದೆಯಲ್ಲ, ನಮಗೆ ಯಾವಾಗ ಬರುತ್ತೆ, ನಾನು ಯಾವಾಗ ಕೈಯಲ್ಲಿ ಇಟ್ಕೊಂಡು ಇದನ್ನು ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗೆ ನಾನು ತೋರಿಸ್ತೀನಿ, ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂದಿದೆ ಅಂತ ನಾನು ತೋರಿಸ್ತೀನಿ ಅಂತ ನನಗೆ ತುಂಬಾ ಆಸೆ ಆಗ್ತಾಯಿತ್ತು. ಆ್ಯಂಡ್ ಇವತ್ತು ಆ ದಿನ ಬಂತು ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ನಿಜವಾಗ್ಲೂ ಖುಷಿಯಲ್ಲಿ ತೇಲಾಡ್ತಾ ಇದ್ದೀನಿ ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ನೋಡಿಬಿಟ್ಟು. ಆ್ಯಂಡ್ ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂತು ಅಂತ ನಾನು ಹೇಳಿಬಿಡ್ತೀನಿ, ಸುಮ್ಮನೆ ಕಾಯಿಸೋದಕ್ಕೆ ಹೋಗಲ್ಲ, ಸುಮ್ಮನೆ ಕೊನೆಯವರೆಗೂ ನೋಡಿ ಅಂತ. ಸೊ ಇದೊಂದು ಇನ್ಫಾರ್ಮೇಟಿವ್ ವೀಡಿಯೋ ಆಗಿರುತ್ತೆ, ಹಾಗಾಗಿ ನಾನು ಕೊನೆಯವರೆಗೂ ವೀಡಿಯೋ ನೋಡಿ ಅಂತ ಹೇಳಿದೆ. ಸೊ ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ನೀವು ಇಲ್ಲಿ ಅಮೌಂಟ್ ನೋಡ್ತಾ ಇದ್ದರೆ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಸೊ ಇಷ್ಟು ನೋಡಿದ್ರೆ ಎಷ್ಟು ಬಂದಿರ್ಬೋದು? ಆ್ಯಂಡ್ ಎನಿ ಗೆಸ್? ಓಕೆ, ಗೆಸ್ ಮಾಡಿ, ನಾನು ಆದರೂ ಹೇಳಿರ್ತೀನಿ, ನೀವು ಗೆಸ್ ಮಾಡಿ ಹೇಳಿ ಎಷ್ಟು ಬಂದಿರ್ಬೋದು ಕಮೆಂಟ್ಸಲ್ಲಿ ಅಂತ. ಸೊ ಎಷ್ಟು ಬಂದಿದೆ ಅಪ್ಪ ಅಂದರೆ ನನಗೆ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಡೈರೆಕ್ಟಾಗಿ ಹೇಳೋ ಹಾಗಿಲ್ಲ. ಯೂಟ್ಯೂಬ್ ಪೇಮೆಂಟು ಯಾವುದೂ ಇಷ್ಟೇ ಬಂದಿದೆ, ಇಷ್ಟೇ ಪರ್ಟಿಕ್ಯುಲರ್ ಅಮೌಂಟ್ ಬಂದಿದೆ ಅಂತ ಹೇಳೋಕ್ಕಾಗಲ್ಲ. ಅದು ಯೂಟ್ಯೂಬ್ ಗೈಡ್ಲೈನ್ಸಿಂದ ನಮಗೆ ಇದ್ರ ಥರ ಆಗಿಬಿಡುತ್ತೆ, ತೊಂದರೆ ಆಗುತ್ತೆ. ಹಾಗಾಗಿ ಯಾವುದಾದ್ರೂ ಒಂದು ವಸ್ತು ಮೇಲೆ ಇಟ್ಕೊಂಡು ನಾವು ಎಷ್ಟು ಯೂಟ್ಯೂಬ್ ಪೇಮೆಂಟ್ ಬಂದಿದೆ ಅನ್ನೋದನ್ನ ನಾನು ಹೇಳ್ಬೋದು. ಹಾಗಾಗಿ ಅದ್ರ ಥರನೇ ಹೇಳ್ತೀನಿ. ನೀವು ಅಂದಾಜು ಮೇಲೆ ನನಗೆ ಕಮೆಂಟ್ ಮಾಡಿ, ನಾನು ಅವ್ರಿಗೆ ಬೇಕಾದ್ರೆ ಲೈಕನ್ನು ಕೊಡ್ತೀನಿ, ಇಷ್ಟು ಬಂದಿದೆ ಅನ್ನೋರಿಗೆ ಲೈಕ್ ಕೊಟ್ಟಿರ್ತೀನಿ. ಆ್ಯಂಡ್ ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂದಿದೆ ಅಂತ ಅಂದರೆ, ಇವಾಗಿನ ಒಂದು ಗೋಲ್ಡ್ ರೇಟ್ ಏನಿದೆ ಅಲ್ವ, ಓಕೆ ಗೋಲ್ಡ್ ರೇಟ್ ಹೇಳೋಣ. ಇವಾಗಿನ ಗೋಲ್ಡ್ ರೇಟ್ ಏನಿದೆ ಅಲ್ವ, ಅದರಲ್ಲಿ ನಾನು 1 ಗ್ರಾಮ್ 1.5 ಅಂದರೆ 1/2 ಗ್ರಾಮು ನಾನು ಚಿನ್ನನ ತೊಗೊಳ್ಬೋದು ಈ ಒಂದು ದುಡ್ಡಲ್ಲಿ. ಸೊ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇವಾಗಿನ ಗೋಲ್ಡ್ ರೇಟ್ ಏನಿದೆ, 1 ಗ್ರಾಮು ಅರ್ಧ 1.5 ಗ್ರಾಮು ಗೋಲ್ಡನ್ನು ನಾನು ಈ ಅಮೌಂಟಲ್ಲಿ ಇವಾಗ ನಾನು ತೊಗೊಳ್ಬೋದು. ಅಷ್ಟು ಅಮೌಂಟು ನನಗಿವತ್ತು ಬಂದಿದೆ. ಆ್ಯಂಡ್ ನನ್ನ ಕೈಗೆ ಕೂಡ ಸೇರಿದೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ದುಡ್ಡು ನೋಡ್ತಾ ಇದ್ದರೆ ನನಗೆ ಖರ್ಚು ಮಾಡಬಾರ್ದು ಅಂತಲೇ ಅನಿಸ್ಬಿಟ್ಟಿದೆ. 500 ರೂಪಾಯಿ ನೋಟ್ ಎಕ್ಸ್ಚೇಂಜ್ ಮಾಡಿಬಿಟ್ಟು ಹಾಗೆ ಎತ್ತಿಡಬೇಕು ಅಂತಲೇ ಅನಿಸ್ತಾ ಇದೆ. ಸೊ ಇವಾಗ ನಿಮ್ಮೆಲ್ಲರಿಗೂ ಗೊತ್ತಾಯಿತು, ಒಂದು ಅಂದಾಜು ಮೇಲೆ ಗೊತ್ತಾಗಿರುತ್ತೆ. ಇವಾಗಿನ ಗೋಲ್ಡ್ ರೇಟ್ ಏನಿದೆ ಅಲ್ವ, 1/2 ಗ್ರಾಮ್ ಚಿನ್ನ ತೊಗೊಳ್ಬೋದು ನಾನು ಈ ಅಮೌಂಟಲ್ಲಿ. ಅಷ್ಟು ನನಗೆ ಯೂಟ್ಯೂಬ್ ಪೇಮೆಂಟ್ ಅನ್ನೋದು ಬಂದಿದೆ. ಹಾಗೆ ಇನ್ನೊಂದು ನೆಕ್ಸ್ಟ್ ವಿಷಯ ಅಂತ ಅಂದರೆ, ಈ ಯೂಟ್ಯೂಬ್ ಪೇಮೆಂಟ್ ಏನು ಮಾಡ್ತೀನಿ, ಚಿನ್ನ ತೊಗೊಳ್ತೀನ? ಖಂಡಿತವಾಗ್ಲೂ ಇಲ್ಲ, ಚಿನ್ನ ಅಂತ ತೊಗೊಳೋದಕ್ಕೆ ಹೋಗಲ್ಲ. ಜಸ್ಟ್ ಚಿನ್ನ ಇಷ್ಟು ಬರುತ್ತೆ ಅಂತ ನಾನು ನಿಮಗೆ ಕ್ಲೂವನ್ನು ಕೊಟ್ಟಿದ್ದೀನಿ. ಇದರಲ್ಲಿ ಸದ್ಯಕ್ಕೆ ನಾನು ಚಿನ್ನ ತೊಗೊಳ್ತಾ ಇಲ್ಲ. ಇದರಲ್ಲಿ ಅರ್ಧ ಭಾಗದಷ್ಟು ನನ್ನ ಒಂದು ಅಪ್ಕಮಿಂಗ್ ಕೆರಿಯರ್ಗೋಸ್ಕರ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನರ್ಧ ಒಬ್ಬರಿಗೆ ಸರ್ಪ್ರೈಸ್ ಮಾಡಬೇಕು, ಹಾಗಾಗಿ ಅದಕ್ಕೆ ಅಂತ ಹೇಳ್ಬಿಟ್ಟು ಅರ್ಧ ಅಮೌಂಟನ್ನ ಡಿವೈಡ್ ಮಾಡಿದ್ದೀನಿ. ಸೊ 2 ಭಾಗ ಆಗಿ ಮಾಡಿಕೊಂಡು, ಒಂದು ನನ್ನ ಕೆರಿಯರ್ ಡೆವಲಪ್ಗೋಸ್ಕರ, ಇನ್ನೊಂದು ಒಬ್ಬ ವ್ಯಕ್ತಿಗೆ ಸ್ಪೆಷಲ್ಲಾಗಿ ಅವ್ರಿಗೊಂದು ಸರ್ಪ್ರೈಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅರ್ಧ ಅಮೌಂಟನ್ನ ಎತ್ತಿಟ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಈ ಅಮೌಂಟನ್ನ ಯೂಸ್ ಮಾಡ್ತಾಯಿದ್ದೀನಿ. ಅದೇನು ಸರ್ಪ್ರೈಸ್, ಏನು, ಯಾರಿಗೆ ನಾನು ಈ ಅಮೌಂಟಲ್ಲಿ ಸರ್ಪ್ರೈಸ್ ಕೊಡ್ಬೋದು ಅನ್ನೋದೇನಾದರೂ ನಿಮಗೆ ಗೊತ್ತಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಗುತ್ತೆ. ಗೆಸ್ ಮಾಡಿ, ಓಕೆನಾ? ಗೆಸ್ ಮಾಡಿ ಯಾರಿಗೆ ಈ ಅಮೌಂಟಲ್ಲಿ ನಾನು ಸರ್ಪ್ರೈಸ್ನ ಕೊಡ್ತೀನಿ ಅನ್ನೋದನ್ನ ನೀವು ಕೂಡ ಗೆಸ್ ಮಾಡಿ. ಸೊ ಅಮೌಂಟು ಫೈನಲಿ ನಾನು ತೋರಿಸ್ಬಿಡ್ತೀನಿ ಇನ್ನೊಂದು ಸತಿ. ಸೊ ಫೈನಲಿ ಇಷ್ಟು ಅಮೌಂಟು ನನಗೆ ಯೂಟ್ಯೂಬ್ ಪೇಮೆಂಟ್ ಐ ರಿಸೀವ್ಡ್. ಅದು ಹೇಳ್ತಾರಲ್ಲ, ವರ್ಲ್ಡ್ ಬೆಸ್ಟ್ ಪರ್ಫ್ಯೂಮ್ ದುಡ್ಡಿದೆ. ಇಟ್ಸ್ ರಿಯಲಿ ಅಮೇಝಿಂಗ್. ಅಯ್ಯೋ ಏನಿದೆ ಹಿಂಗಾಡ್ತಾ ಇದ್ದಾರೆ, ಇಷ್ಟಕ್ಕೇನಾ ಅಂತ ಅಂದ್ಕೊಳ್ಬೋದು ಕೆಲವರು. ಅದು ಇಷ್ಟು ಅವ್ರಿಗೆ ಅನಿಸುತ್ತೆ, ಆದರೆ ನಮ್ಗೆ ಅದು ಅಷ್ಟು ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ಆ್ಯಂಡ್ ತುಂಬಾ ಸ್ಟ್ರಗಲ್ ಪಟ್ಟು, ಆ್ಯಂಡ್ ಹೇಳೋದಕ್ಕಾಗಲ್ಲ ಅದನ್ನು ಎಷ್ಟು ಸ್ಟ್ರಗಲ್ ಇತ್ತು, ಎಷ್ಟು ನನ್ನ ಲೈಫಲ್ಲಿ ಎಷ್ಟು ಹೋರಾಡಿ ಕೊನೆಗೆ ಇದನ್ನು ಮಾಡಿ ಆ್ಯಂಡ್ ಒಂದು ಅಮೌಂಟ್ ಅನ್ನೋದನ್ನ ನಾನು ತೊಗೊಂಡಿದ್ದೀನಿ ಅಂತ ಅದು ನನಗೆ ಮಾತ್ರ ಗೊತ್ತು. ಆ್ಯಂಡ್ ಇವತ್ತು ನನಗೆ ಅಮೌಂಟ್ ತುಂಬಾ ಸ್ಪೆಷಲ್. ಆ್ಯಂಡ್ ಇನ್ನು ನನ್ನ ಕೆರಿಯರ್ ಏನಿದೆ, ಸೊ ಇಲ್ಲಿಗೆ ಸ್ಟಾಪ್ ಆಗಲ್ಲ. ಯೂಟ್ಯೂಬ್ ಜೊತೆಗೆ ನನ್ನ ಕೆರಿಯರ್ ಕೂಡ ನಾನು ಏನು ಕಳ್ಕೊಂಡಿದ್ದೆ ಅದನ್ನು ನಾನು ತಿರ್ಗಾ ತೊಗೊಳ್ಬೇಕು. ಅಟ್ಲೀಸ್ಟ್ ನಾನು ಎಜುಕೇಷನ್ ಹೋದ್ರೂ
ಇನ್ನೊಂದೇನೋ ನಾನು ಪ್ರೊಫೆಷ್ನಲಾಗಿ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಲ್ಲ, ಅದನ್ನು ನಾನು ಈ ಒಂದು ಯೂಟ್ಯೂಬ್ ಒಂದೊಳ್ಳೆ ಪ್ಲ್ಯಾಟ್ಫಾರ್ಮಿಂದ ನಾನು ನನ್ನ ಒಂದು ಕೆರಿಯರ್ನ ನಾನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಯೂಟ್ಯೂಬ್ ಅನ್ನೋ ಕೆರಿಯರ್ ಕೂಡ ಹಾಗೆ ಗ್ರೋ ಮಾಡ್ಕೊಂಡು ಹೋಗ್ತೀನಿ. ಯಾವತ್ತೂ ಬಿಡಲ್ಲ, ಅರ್ಧದಲ್ಲೇ ಬಿಡಲ್ಲ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಅರ್ಧದಲ್ಲಂತೂ ಬಿಡಲ್ಲ ನಾನು ಯೂಟ್ಯೂಬನ್ನು. ಫಸ್ಟು ನಾನು ನಿಮಗೆ ಗೊತ್ತಿರೋ ಹಾಗೆ ಟ್ಯೂಷನ್ ಮಾಡ್ತಾಯಿದ್ದೆ. ಟ್ಯೂಷನ್ ಮಾಡಿನೇ ಸುಮ್ಮನೆ ಆಗ್ತಾಯಿದ್ದೆ. ನಾನು ಬ್ಯೂಟಿಷಿಯನ್ ಕೂಡ ಮಾಡಿದೆ, ಆಮೇಲೆ ಟೈಲರಿಂಗ್ ಕೂಡ ಮಾಡ್ತಾಯಿದ್ದೆ ಮನೆಯಲ್ಲೇ. 1 ತಿಂಗಳು ಈಚೆ ಕಡೆನೂ ಕೂಡ ಹೋದೆ. ಆ ನಂತರ ಯಾಕೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬಾರ್ದು ಅಂತ ಅನಿಸಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಆ್ಯಂಡ್ ಇವತ್ತಿಗೆ ನಿಮ್ಮ ಒಂದು ಸಪೋರ್ಟಿಂದ ನಾನು ಇಲ್ಲಿಗೆ ಬಂದು ಒಂದು ಯೂಟ್ಯೂಬ್ ಪೇಮೆಂಟ್ ತೊಗೊಳ್ಳೋ ತನಕ ನಾನು ನಿಂತ್ಕೊಂಡಿದ್ದೀನಿ. ಅದು ನಿಮ್ಮಿಂದ ಆ್ಯಂಡ್ ನನ್ನ ಫ್ಯಾಮಿಲಿ ಆ್ಯಂಡ್ ನನ್ನ ಫ್ಯಾಮಿಲಿ ಒಂದಿಷ್ಟು ಜನಗಳ ಸಪೋರ್ಟಿಂದ ನಾನಿವತ್ತು ನಿಂತ್ಕೊಂಡಿದ್ದೀನಿ. ಅದು ಇನ್ನೂ ಮುಂದೆ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ನಾನು ಯೂಟ್ಯೂಬ್ ಚಾನಲ್ ಯಾವತ್ತೇ ಕಾರಣಕ್ಕೂ ಬಿಡೋದಿಲ್ಲ, ಅದೆಷ್ಟೇ ಕಷ್ಟ ಆಗಿರ್ಬೋದು. ಆ್ಯಂಡ್ ಇವಾಗೂ ಕೂಡ ಹೇಳ್ತಾರೆ, ಇಷ್ಟು ಕೆಲಸನ ಮೇಂಟೈನ್ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಯಾವ ಥರ ಮಾಡ್ತಾಯಿದ್ಯಾ ಅಂತಲೂ ಕೇಳ್ತಾರೆ. ಯಾಕಂದರೆ ನಾವು ಮಾಡಿದ್ರೇ ಹೇಳ್ತಾರಲ್ಲ, ಕಷ್ಟ ಬಿದ್ರೇ ಸುಖಕ್ಕೆ ಒಂದು ದಾರಿ ನಮಗೆ ಸಿಗೋದು. ಕಷ್ಟನೇ ಪಟ್ಟಿಲ್ಲ ಅಂದರೆ ನಿಮಗೆ ಸುಖಕ್ಕೆ ದಾರಿ ಅನ್ನೋದು ನಿಮ್ಗೆ ಈಸಿಯಾಗಿ ಸಿಗೋಲ್ಲ, ಆ್ಯಂಡ್ ಸುಖನೂ ಕೂಡ ಸಿಗೋಲ್ಲ. ನೀವು ಇವಾಗ ಏನು ಈ ಏಜಲ್ಲಿ ನೀವೇನು ಕಷ್ಟಪಡ್ತೀರಾ, ನಿಮ್ಮ ಒಂದು ವಯಸ್ಸಾದಂಥ ಕಾಲಕ್ಕೆ ಆರಾಮಾಗಿ ನೀವು ಕೂತ್ಕೊಂಡು ತಿನ್ಬೋದು. ಅದೊಂದನ್ನೇ ನಾನು ನಂಬಿರೋದು. ಇವಾಗ ನೀವು ಕಷ್ಟಪಡಿ, ಇವಾಗ ನೀವು ಮಾಡಿ. ಹೆಣ್ಮಕ್ಳಿಗೆ ನಾನು ಹೇಳೋದೇನೆಂದರೆ, ನೀವು ಯಾವತ್ತೂ ಲೂಸರ್ ಅಲ್ಲ. ನೀವು ಸ್ಟ್ರಾಂಗ್ ಇಲ್ಲ ಅಂತ ನೀವು ಅಂದ್ಕೊಳ್ಬೇಡಿ. ನೀವು ತುಂಬಾ ಸ್ಟ್ರಾಂಗ್ ಆ್ಯಂಡ್ ನೀವು ಯಾವತ್ತೂ ಲೂಸರ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಆ್ಯಂಡ್ ನೀವು ಯಾವತ್ತಿಗೂ ವಿನ್ನರೇ. ಯಾರು ಏನೇ ಹೇಳಲಿ, ನೀನು ಹಂಗೆ ನೀನು ಹಿಂಗೆ ಅಂತ ಏನೇ ಹೇಳಲಿ, ಆ್ಯಂಡ್ ನಿಮ್ಮ ಮೈಂಡು ಒಂದು ಕಡೆ ಇದ್ದರೆ, ನೀನೇನೋ ಒಂದು ಕಲಿತಾ ಇದ್ದೀನಿ, ಅದು ಏನಾದರೂ ಆಗಿರ್ಬೋದು, ಸಣ್ಣದೇ ಆಗಿರಲಿ. ನೀವೇನೋ ದೊಡ್ಡ MBBS BCom ಓದ್ಬಿಟ್ಟು ಏನೋ ಒಂದು ಕೆಲಸ ತೊಗೊಂಡ್ರೆ ಮಾತ್ರ ದೊಡ್ಡವರಲ್ಲ. ನೀವು ಒಂದು ಕೈ ಕೆಲಸ ಕಲಿತು ನೀವು ಮಾಡಿ ಆ್ಯಂಡ್ ನೀವು ಅದನ್ನು ಇನ್ನೂ 4 ಜನಕ್ಕೆ ಹೇಳಿಕೊಟ್ಟು ಮಾಡಿಸ್ತಿರಲ್ಲ, ಅದು ಒಂದು ದೊಡ್ಡ ಕೆಲಸ ಅನ್ನೋದನ್ನ ನಾನು ನಂಬಿದ್ದೀನಿ. ಹಾಗಾಗಿ ಆ್ಯಂಡ್ ಎಷ್ಟೋ ಜನ ಹೆಣ್ಮಕ್ಳು ನನಗೆ ಕಮೆಂಟ್ಸ್ ಮಾಡಿದರೆ, ಅಯ್ಯೋ ನಂಗೆ ಓದೋಕ್ಕಾಗಿಲ್ಲ, ನಾನೇನು ಮಾಡೋದಕ್ಕಾಗ್ತಾಯಿಲ್ಲ ಅಂತ. ನಾನು ಹೇಳೋದೇನೆಂದರೆ, ಯೂಟ್ಯೂಬ್ ಒಂದೇ ಪ್ಲ್ಯಾಟ್ಫಾರ್ಮ್ ಅಂತ ನಾನು ಹೇಳಲ್ಲ. ನೀವು ಯೂಟ್ಯೂಬ್ ಮಾಡಬೇಕಾ ಮಾಡಿ, ಆದರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ. ಬ್ಯಾಡ್ ಕಮೆಂಟ್ಸ್, ಗುಡ್ ಕಮೆಂಟ್ಸ್ ಎರಡೂ ಬರುತ್ತೆ. ನೀವೇನಕ್ಕೆ ಹೋಗಿ ಒಳ್ಳೆ ಕಮೆಂಟ್ಸ್ಗೆ ಮೋಟಿವೇಟ್ ಆಗಿ, ಬ್ಯಾಡ್ ಕಮೆಂಟ್ಸ್ಗೆ ಸ್ಟ್ರಾಂಗಾಗಿ ನಿಂತ್ಕೊಳ್ಳಿ. ಅವ್ರು ಏನು ಕಮೆಂಟ್ಸ್ ಮಾಡ್ತಾರಲ್ಲ ಅದಕ್ಕಿಂತ ಡಬಲ್ಲಾಗಿ ನೀವು ಚೆನ್ನಾಗಿರಿ, ಚೆನ್ನಾಗಿ ವೀಡಿಯೋಸ್ ಮಾಡಿ, ಚೆನ್ನಾಗಿ ಮಾಡಿ ಅಷ್ಟೇ. ನೀವು ಯೂಟ್ಯೂಬ್ ಬರೋ ಹಾಗಿದ್ರೆ ಇಷ್ಟು ಮೈಂಡ್ಸೆಟ್ನ ನೀವು ಸ್ಟ್ರಾಂಗಾಗಿ ಇಟ್ಕೊಂಡ್ಬಂದರೆ ಮಾತ್ರ ನೀವು ಯೂಟ್ಯೂಬಲ್ಲಿ ಏನೋ ಒಂದು ಸಕ್ಸಸ್ ಮಾಡೋಕ್ಕಾಗತ್ತೆ. ಅದಂತೂ ನಾನು 100% ಬರ್ಕೊಡ್ತೀನಿ. ಸೊ ನೆಕ್ಸ್ಟು ಆ ನಂತರ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಯಾವ ಥರ, ಯೂಟ್ಯೂಬಲ್ಲಿ ವ್ಯೂಸು, ಸಬ್ಸ್ಕ್ರೈಬರ್ಸು ಯಾವ ಥರ ನಾವು ಗ್ರೋ ಮಾಡ್ಕೊಬೇಕು ಚಾನಲ್ನ ಅನ್ನೋದ್ರ ಬಗ್ಗೆ ಎಲ್ಲ ಕೇಳ್ತಾಯಿದ್ರಿ. ಯೂಟ್ಯೂಬ್ ಚಾನಲ್ ನಾನು ಆಲ್ರೆಡಿ ಹೇಳಿದ್ದೀನಿ. ನೀವು ವರ್ಷನೂ ತುಂಬ ಡಿಫ್ರೆಂಟಾಗಿ ಅಲ್ಲಿ ಕೆಲವೊಂದಿಷ್ಟು ಅಪ್ಲಿಕೇಶನ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಟೆಕ್ ಚಾನಲ್ನ ನೀವು ನೋಡಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆದಮೇಲೆ ಒಂದು Gmail ID ಕ್ರಿಯೇಟ್ ಮಾಡಿ. ನಿಮ್ಮದೇ ಆದಂಥ ಒಂದು ಸ್ವಂತ ಫೋನ್ ನಂಬರ್ನ, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಫೋನ್ ನಂಬರ್ನ ನೀವು ಅದಕ್ಕೆ ಹಾಕಿ, ಆಧಾರ್ ಅಂತನೂ ಅಲ್ಲ, ಬ್ಯಾಂಕ್ ಅಕೌಂಟ್ ಕೂಡ ಲಿಂಕ್ ಆಗಿರಬೇಕು, ಆ ಥರ ಅಕೌಂಟ್ಗೆ ಮಾಡ್ಕೊಳ್ಳಿ. ಆ ನಂತರ ನೀವು ಚಾನಲ್ ಓಪನ್ ಮಾಡಿದ್ಮೇಲೆ ನಿಮ್ಗೆ ಯಾವ ಚಾನಲ್ ಇಷ್ಟ ಬರುತ್ತೋ ಚಾನಲ್ ಓಪನ್ ಮಾಡಿ. ಕುಕ್ಕಿಂಗ್, ಗೇಮಿಂಗ್, ಆಮೇಲೆ ಯಾವುದಾದ್ರೂ ಹೇಳ್ಕೊಡೋದ್ರ ಬಗ್ಗೆ, ಟೈಲರಿಂಗ್, ಕ್ರೋಶಾ, ಈ ಥರ ತುಂಬ ಡಿಫ್ರೆಂಟ್ ಟಾಪಿಕ್ಸ್ಗಳಿದ್ದಾವೆ. ಅದರಲ್ಲಿ ನೀವು ಇಲ್ಲ ಡೈಲಿ ವ್ಲಾಗ್ಸ್ ಮಾಡೋ ಹಾಗಿದ್ರೆ ಡೈಲಿ ವ್ಲಾಗ್ಸ್, ಈ ಥರ ಒಂದು ಆಪ್ಷನ್ಸ್ಗಳನ್ನ ನೀವು ಪಿಕ್ ಮಾಡಿ ವೀಡಿಯೋಸ್ಗಳನ್ನ, ನಾನು ಏನು ಹೇಳ್ತೀನಿ ಅಂದರೆ, ಡೈಲಿ ವೀಡಿಯೋಸ್ಗಳನ್ನ ನೀವು ಅಪ್ಲೋಡ್ ಮಾಡಲೇಬೇಕು. ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟು ನೀವು ಜನಗಳಿಗೆ ರೀಚ್ ಆಗಬೇಕು. ಸೊ ಜನಗಳಿಗೆ ರೀಚ್ ಆಗಬೇಕು ಅಂದರೆ ನೀವೇನು ಮಾಡಬೇಕು, ವೀಡಿಯೋಸ್ಗಳನ್ನ ಮಾಡಬೇಕು. ಅದರಲ್ಲೂ ತಿಂಗಳಲ್ಲಿ ಮಿನಿಮಮ್ ನಿಮಗೆ 10 ದಿವಸ ನೀವು ಹಾಕೋಕ್ಕಾಗಿಲ್ಲ ಅಂದರೆ ಇನ್ನು 20 ದಿವಸ ಆದರೂ ಹಾಕಿ ವೀಡಿಯೋಸ್ನ. ಅದು ಸ್ಟಾರ್ಟಿಂಗಲ್ಲಿ ನಾನು ಹೇಳ್ತಾ ಇರೋದೇನೆಂದರೆ, ಅಟ್ಲೀಸ್ಟ್ ಒಂದು 20 ವೀಡಿಯೋ ಹಾಕಿ ತಿಂಗಳಿಗೆ. ಆವಾಗ ಜನಗಳಿಗೆ ಒಂದು ವೀಡಿಯೋ ಅಲ್ಲಾಂದರೆ ಇನ್ನೊಂದು ವೀಡಿಯೋ ರೀಚ್ ಆಗುತ್ತೆ. ಸೊ ಹಾಗಾಗಿ ಅದೊಂದು ಟಿಪ್ಸ್ ನನ್ನ ಕಡೆಯಿಂದ. ಸೊ ಡೈಲಿ ವೀಡಿಯೋಸ್ಗಳನ್ನ ಹಾಕಿ. ಆ್ಯಂಡ್ ಇವಾಗ ಮಿನಿ ವ್ಲಾಗ್ಸ್ ಅನ್ನೋದು ಕೂಡ ಮಾಡ್ತಾರೆ. ಅದು ಸ್ವಲ್ಪ ಕಷ್ಟ, ಯಾಕಂದರೆ ಒಂದು 3-4 ಕೆಲಸ ಮಾಡಿಕೊಂಡು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಹೇಗೋ ಮೇಂಟೈನ್ ಮಾಡಿ ನಾನು ಅವಾಗವಾಗ ಹಾಕ್ತಾಯಿದ್ದೀನಿ. ಫಸ್ಟು ಹಾಕ್ತಾಯಿದ್ದೆ, ಇವಾಗ ಅವಾಗವಾಗ ಹಾಕ್ತಾಯಿದ್ದೀನಿ. ಆ್ಯಂಡ್ ಮಿನಿ ವ್ಲಾಗ್ಸ್ಗಳನ್ನ ಹಾಕಿ. ಆ್ಯಂಡ್ ನಿಮ್ಮೊಂದು ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಿಗೆ ಬಂದ ಮೇಲೆ ಎಲ್ಲ ಚೆನ್ನಾಗಿ, ಅಂದರೆ ನಾನೇನು ಹೇಳ್ತೀನಿ ಅಂದರೆ, ಇನ್ಸ್ಟಾಗ್ರಾಮ್ ಹಾಗೆ ಯೂಟ್ಯೂಬ್ ಎರಡರಲ್ಲೂ ನೀವು ವೀಡಿಯೋಸ್ಗಳನ್ನ ಮಾಡಿ ಹಾಕಿ. ಇನ್ಸ್ಟಾಗ್ರಾಮಲ್ಲಿ ನೀವು ಮಿನಿ ವ್ಲಾಗ್ಸ್ನ ಹಾಕಿ. ಯಾಕಕ್ಕೆ ಇಷ್ಟ ಅಂದರೆ, ಒಂದು ಪ್ರೊಫೈಲ್ನ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ಇದೆ ಅಂತ ಒಂದು ಪ್ರೊಫೈಲ್ ಓಪನ್ ಮಾಡಿ. ಅದರಲ್ಲಿ ನಿಮ್ಮ ಫೋಟೋಸ್ ಏನಾದರೂ ಆಗಿರ್ಬೋದು, ಅದರಲ್ಲೂ ಕೂಡ ಆ್ಯಕ್ಟಿವ್ ಆಗಿರಿ. ಎರಡರಲ್ಲೂ ಕೂಡ ಆ್ಯಕ್ಟಿವ್ ಆಗಿರಿ, ಯೂಟ್ಯೂಬಲ್ಲಿ ಮತ್ತು ಇದರಲ್ಲಿ.
ಸೊ ನೀವು ವೀಡಿಯೋಸ್ ಹಾಕ್ತಾ ಹೋಗಬೇಕು. ಫಸ್ಟು ವೀಡಿಯೋಸ್ ಹಾಕ್ತಾ ಹೋಗ್ತಾ ಇದ್ದರೆ ಸಬ್ಸ್ಕ್ರೈಬರ್ಸ್ ಆಗ್ತಾಯಿಲ್ಲ, ವ್ಯೂಸ್ ಆಗ್ತಾಯಿಲ್ಲ ಅಂತ ಕೇಳ್ತೀರಾ. ಆ್ಯಂಡ್ ಸ್ಟಾರ್ಟಿಂಗ್ ಯಾರಿಗೂ ಆಗೋಲ್ಲ, ಆ್ಯಂಡ್ ನನಗೂ ಕೂಡ ಆಗಿರಲಿಲ್ಲ. ಆ್ಯಂಡ್ ಜನಕ್ಕೆ ನಾನು ಯಾರು ಅಂತಲೂ ಗೊತ್ತಿರಲಿಲ್ಲ. ಆ್ಯಂಡ್ ಅಟ್ಲೀಸ್ಟ್ ಇವಾಗ ಒಂದು ಲೆವೆಲ್ಗೆ ಅಟ್ಲೀಸ್ಟ್ 1,000 ಜನ ಇಲ್ಲ 2,000 ಜನ ನೋಡೋ ಥರ ಇವಾಗ ನಾನು ಬರ್ತಾಯಿದ್ದೀನಿ. ಓಕೆನಾ, ಇವಾಗ ಇನ್ನೂ ಸ್ಟಾರ್ಟಿಂಗ್ ನಂದೂ ಕೂಡ. ಹಾಗಾಗಿ 1,000-2,000 ಜನ ನನ್ನ ಚಾನಲ್ನ ನೋಡ್ತಾರೆ. ನನಗೆ ಅದು ತುಂಬಾ ಖುಷಿಯಾಗಿದೆ. ಹಾಗಾಗಿ ಆ ಥರ ಜನಗಳು ನೋಡಬೇಕು. ಬರೀ 100 ಜನ 200 ಜನ ನಾನು ಮಾಡಿ 1 ತಿಂಗಳಾಗಿದೆ, 1 ವಾರ ಆಗಿದೆ, 1 ದಿವಸ ಆಗಿದೆ, ವ್ಯೂಸ್ ಬರ್ತಾಯಿಲ್ಲ ಅಂದರೆ ಖಂಡಿತವಾಗ್ಲೂ ಬರೋಲ್ಲ. ಯಾಕಂದರೆ ನೀವು ಹಾರ್ಡ್ ವರ್ಕ್ ಹಾಕಿ ನೀವು ನನಗೆ ತುಂಬ ಜನ ಹೇಳ್ತೀರಾ ಸ್ಟಾರ್ಟ್ ಮಾಡೋದು ಯಾವ ಥರ ಹೇಳ್ಕೊಡಿ, ವ್ಯೂಸ್ ಬರ್ತಾಯಿಲ್ಲ ಅದನ್ನು ಹೇಳಿ ಅಂತ. ನಾನು ತುಂಬ ಜನ ಕೇಳಿದ್ದೀನಿ. ಅಂದರೆ ಅವ್ರೇನೇನು ಮಾಡ್ತಾರೆ ಅಂದರೆ, ಅಕ್ಕ ನಾನು ಇವತ್ತು ವೀಡಿಯೋ ಹಾಕಿದ್ದೀನಿ ವ್ಯೂಸ್ ಬರ್ತಾಯಿಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕಂದರೆ ನಾನೇ 6-7 ತಿಂಗಳ ವೀಡಿಯೋಸ್ ಹಾಕ್ಕೊಂಬಂದು ನನಗೆ ಇವಾಗ ವ್ಯೂಸ್ ಚೆನ್ನಾಗಿ ಹೋಗಿ ಪೇಮೆಂಟ್ ರಿಸೀವ್ ಆಗಿದೆ. ಅವ್ರು ಜಸ್ಟ್ ಒಂದು ದಿವಸ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಡೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ವ್ಯೂಸ್ ಹೋಗಿಲ್ಲ ಅಂದರೆ ಏನು ಹೇಳೋಕ್ಕಾಗುತ್ತೆ ಹೇಳಿ. ಹಾಗಾಗಿ ಆ ಥರ ಯೋಚನೆ ಮಾಡಬೇಡಿ. ವೀಡಿಯೋ ಹಾಕಿದ ತಕ್ಷಣ ನಮ್ಮ ವ್ಯೂಸ್ ಹೋಗ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಬಿಡಿ. ಯಾಕಂದರೆ ರೆಕಗ್ನೈಸ್ ಫೇಸಸ್ಗಳಿಗೆ ನೀವು ವೀಡಿಯೋ ಚಾನಲ್ ಅಂದರೆ ಯೂಟ್ಯೂಬ್ ಚಾನಲ್ ಮಾಡಿದರೆ ಅವ್ರಿಗೆ ರೆಕಗ್ನೈಸ್ ಇರುತ್ತೆ. ಫಸ್ಟೇ ಅವ್ರ ಫೇಸ್ ರೆಕಗ್ನೈಸ್ ಇರುತ್ತೆ, ಅವ್ರಿಗೆ ವ್ಯೂಸ್ ಬಂದುಬಿಡುತ್ತೆ. ಆ್ಯಂಡ್ ಜನಗಳು ಕೂಡ ರೆಕಗ್ನೈಸ್ ಮಾಡಿ ಸಬ್ಸ್ಕ್ರೈಬ್ ಆಗ್ತಾರೆ, ವ್ಯೂಸ್ ಬರುತ್ತೆ. ಆದರೆ ನೀವು ಹೊಸ್ದಾಗಿ ಎಲ್ಲೋ ಇದ್ಕೊಂಡು ಯಾವುದೋ ಊರಲ್ಲಿ ಇದ್ಕೊಂಡು ನೀವು ಮಾಡ್ತೀನಿ ಅಂದರೆ ನಿಮ್ಮ ಫೇಸ್ ಅವ್ರಿಗೆ ಯಾರಿಗೂ ಗೊತ್ತಿರಲ್ಲ. ಸೊ ಹಾಗಾಗಿ ನೀವು ವೀಡಿಯೋಸ್ಗಳನ್ನ ಮಾಡ್ತಾ ಹೋಗಬೇಕು, ಡೈಲಿ ಅಪ್ಲೋಡ್ ಮಾಡಬೇಕು ಇದಂತೂ. ಆಮೇಲೆ ನೀವು ಯಾವ ಥರ ವೀಡಿಯೋಸ್ಗಳು ಮಾಡ್ತೀರಾ, ಯಾವ ಥರ ವಿಡಿಯೋ ಕ್ಲಾರಿಟಿ ಯಾವ ಥರ ಕೊಡ್ತೀರಾ. ಅಟ್ಲೀಸ್ಟ್ ತುಂಬ ಐಫೋನ್ ಲೆವೆಲ್ ಕ್ಲಾರಿಟಿನೂ ಕೊಡೋಕ್ಕಾಗಿಲ್ಲ ಅಂದರೆ ಇವಾಗ ಜಸ್ಟ್ ಇವಾಗ ನಂದು ಎಕ್ಸಾಂಪಲ್ ತೊಗೊಳ್ಳಿ. ನಂದು ಒಂದು ಮೀಡಿಯಮ್ಮಲ್ಲಿ ಕ್ಲಾರಿಟಿ ನಂದು ವೀಡಿಯೋಸ್ ಬರುತ್ತೆ. ನಿಮಗೆ ತುಂಬ ಹೈಯೂ ಇಲ್ಲ, ತುಂಬ ಲೋನೂ ಇಲ್ಲ, ಸ್ವಲ್ಪ ಮೀಡಿಯಮ್ ಕ್ವಾಲಿಟೀಲಿ ವೀಡಿಯೋಸ್ ಅನ್ನೋದು ನಿಮಗೆ ಬರುತ್ತೆ. ಹಾಗಾಗಿ ಆ ಥರನಾದರೂ ಮಾಡ್ಕೊಳ್ಳಿ. ಮೀಡಿಯಮ್ ಆಗಿ ನಿಮ್ಮ ಒಂದು ವೀಡಿಯೋಸ್ಗಳು ಜನಗಳಿಗೆ ರೀಚ್ ಆಗೋ ಥರ ಮಾಡಿ. ಆ್ಯಂಡ್ ಸೆಕೆಂಡ್ನೇದು ಬಂದು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತಮ್ಲೈನ್ ಚೆನ್ನಾಗಿ ಮಾಡಿ. ತಮ್ಲೈನ್ ಆದಷ್ಟು ಗೊತ್ತಿರೋ ಥರನೇ ಮಾಡಿ, ಪರವಾಗಿಲ್ಲ. ನಿಮ್ಮ ಫೋಟೋಸ್ ಆಗಿರ್ಬೋದು, ನೀವು ಏನು ಬರೀತೀರಲ್ವ ಅಷ್ಟೇ ಆಗಲಿ, ಸಿಂಪಲಾಗೇ ಆಗಲಿ ಮಾಡಿ. ತುಂಬ ಜಾತ್ರೆ ಟೈಪ್ ಮಾಡೋದಕ್ಕಿಂತ ಸ್ಟಾರ್ಟಿಂಗ್ ಸ್ವಲ್ಪ ಸಿಂಪಲಾಗೇ ಮಾಡ್ಕೊಂಡು ಹೋಗಿ. ಆಮೇಲೆ ಬೇಕಾದ್ರೆ ನೀವು ಇನ್ನೂ ತುಂಬ ಆ್ಯಪ್ ಕೇಳಿದ್ರಿ. ಫಸ್ಟ್ ಬಂದು 1000 ಸಬ್ಸ್ಕ್ರೈಬರ್ಸ್ ಹಾಗೆ 4000 ವಾಚ್ ಅವರ್ ಟೈಮ್ ಕಂಪ್ಲೀಟ್ ಆಗಬೇಕು. ಅದೆಲ್ಲರಿಗೂ ಗೊತ್ತಿರುತ್ತೆ. 1000 ಸಬ್ಸ್ಕ್ರೈಬರ್ಸ್ ಹಾಗೆ 4000 ವಾಚ್ ಅವರ್ ಕಂಪ್ಲೀಟ್ ಆದಮೇಲೆ ನಿಮಗೆ ಮಾನಿಟೈಸೇಷನ್ ಅನ್ನೋದು ಆನ್ ಮಾಡ್ತಾರೆ. ಆ ನಂತರ ನಿಮಗೆ ಪೇಮೆಂಟ್ ಬರಲೇಬೇಕು ಅಂತ ಇದ್ದರೆ ಈ ಒಂದು ನಿಮಗೆ ಮನೆಗೆ ಬರಲೇಬೇಕು. ಅದೇನಪ್ಪ ಅಂತ ಅಂದರೆ ಇದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಅಂತ ಹೇಳ್ಬಿಟ್ಟು ಇದು ನಿಮಗೆ ಬಂದರೆ ಪಕ್ಕಾ ಯೂಟ್ಯೂಬ್ ಪೇಮೆಂಟ್ ಅನ್ನೋದು ಬಂದೇ ಬರುತ್ತೆ. ಇದಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ಬರಲ್ಲ. ನೀವೇನೇ ಸಾಹಸ ಮಾಡಿದ್ರೂ ಆ ಚಾನಲ್ ಹೋಯ್ತು ಅಂತಲೇ ಅರ್ಥ. ಹಾಗಾಗಿ ಇದು ಯಾವಾಗ ಬರುತ್ತೆ ಅಂತ ಅಂದರೆ ನೀವು $10 ಕಂಪ್ಲೀಟ್ ಆದಮೇಲೆ ನಿಮ್ಮ ವೆರಿಫಿಕೇಷನ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಅಡ್ರೆಸ್ ವೆರಿಫಿಕೇಷನ್ ಅಂತ ಬರುತ್ತೆ. ಅಡ್ರೆಸ್ ವೆರಿಫಿಕೇಷನಲ್ಲಿ ನಿಮ್ಮ ಅಡ್ರೆಸ್ ಹಾಗೆ ಫೋನ್ ನಂಬರ್ ಎಲ್ಲ ಕೊಟ್ಟಾದಮೇಲೆ ಈ ಪಿನ್ ನಿಮಗೆ USA ಬರುತ್ತೆ. ಸೊ ಪೋಸ್ಟ್ ಮುಖಾಂತರ ಈ ಒಂದು ಬರುತ್ತೆ. ನೀವು ಅಡ್ರೆಸ್ ಪೋಸ್ಟ್ ಕೂಡ ಕೊಟ್ಟಿರಬೇಕು. ನಾನು ಪೋಸ್ಟ್ ಕೊಟ್ಟಿದ್ದೆ, ಹಾಗಾಗಿ ಇದು ಬಂದಿದೆ. ಆ್ಯಂಡ್ ನಿಮಗೆ ಇದರೊಳಗಡೆ ನಿಮಗೆ ಈ ಥರ ಒಂದು 6 ಡಿಜಿಟ್ ಅನ್ನೋದು ನಂಬರ್ ಕೊಟ್ಟಿರ್ತಾರೆ. ಸೊ ಇದೇ ನ್ಯೂಸ್ ಇಲ್ಲ, ಯಾರು ಹಾಕ್ಕೊಂಡ್ರು ಇದು ಬರೋಲ್ಲ. ಸೊ ಅವರು ಇದಕ್ಕೆ ಅವರೇ ಹಾಕ್ಕೊಬೇಕು. ಹಾಗಾಗಿ ನಾನು ಹಾಗೆ ತೋರಿಸ್ದೆ ಅಷ್ಟೇ. ಸೊ ಈ ಥರದ್ದು ಬಂದರೆ ನಿಮಗೆ ಪಕ್ಕ ಯೂಟ್ಯೂಬ್ ಪೇಮೆಂಟ್ ಅನ್ನೋದು ಬರುತ್ತೆ ಅನ್ನೋಂಗೆ ಲೆಕ್ಕ. ಇದು ಯಾವಾಗ ಬರುತ್ತೆ ಅಂತ ಅಂದರೆ ನಿಮ್ಮ ಅಡ್ರೆಸ್ ವೆರಿಫಿಕೇಷನ್ ಎಲ್ಲ ಆದಮೇಲೆ ನಿಮಗೆ ಒಂದಿದು ತುಂಬ ಹತ್ರ ಇದ್ದರೆ ತುಂಬ ಬೇಗನೆ ಬರುತ್ತೆ. ನನಗೆ ಆ್ಯಡ್ಸೆನ್ಸ್ ಪಿನ್ನಲ್ಲೂ ಒಂದು ತಕರಾಲಾಗಿಬಿಟ್ಟಿತ್ತು, ಅದನ್ನು ಕೂಡ ಹಾಗೆ ಶೇರ್ ಮಾಡ್ಕೊತೀನಿ. ಆ್ಯಡ್ಸೆನ್ಸ್ ಪಿನ್ಗೆ ನಾನು ಹಾಕಿದ್ದೆ, ನಾನು ಅಪ್ಲೈ ಮಾಡಿದ್ದೆ. ಆಮೇಲೆ ಅವರು ಕಳಿಸ್ತೀವಿ ಅಂತೇಳಿ ನನಗೆ ಮೇಲ್ ಕೂಡ ಬಂತು. ಆ್ಯಂಡ್ ನನಗೆ 3 ದಿವಸಕ್ಕೆ ಇದು ನನ್ನ ಊರಿಗೆ ಬಂದಿದೆ, ಪೋಸ್ಟ್ ಮುಖಾಂತರ ಬಂದಿದೆ. ಜಸ್ಟ್ 3 ಡೇಸ್, ನಾನು ಅಪ್ಲೈ ಮಾಡಿ 3 ಡೇಸ್ಗೆ ಬಂದಿದೆ. ಆದರೆ ಏನಾಗ್ಬಿಟ್ಟಿದೆ ಅಂದರೆ ಇದ್ರ ಮೇಲೆ ಅವರು ನಂಬರ್ ಹಾಕಿಲ್ಲ, ನನ್ನ ನಂಬರ್ ಹಾಕಿಲ್ಲ. ಹಾಗಾಗಿ ಪೋಸ್ಟ್ ಮ್ಯಾನ್ ಅವ್ರಿಗೆ ಗೊತ್ತಾಗ್ದೇ ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಇದು 4ನೇ ದಿವಸಕ್ಕೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು USA ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಸೊ ನಾವು ಕಾಯ್ತಾ ಇದ್ದೀನಿ 6ನೇ ದಿವಸಕ್ಕೆ ನಾನು ಅವ್ರನ್ನ ಹೋಗಿ ಕೇಳಿದೆ, ಈ ಥರ ಗೂಗಲಿಂದ ಯಾವುದಾದ್ರು ಬಂದಿತ್ತಂದು. ಆವಾಗ ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಬಂದಿತ್ತು, ನೀವು ಕಲೆಕ್ಟ್ ಮಾಡಲಿಲ್ಲ, ಅದ್ರ ಮೇಲೆ ನಂಬರ್ ಇರಲಿಲ್ಲ ಅಂದರು. ನನ್ನ ನಂಬರ್ ಯಾಕೆ ಇರಲಿಲ್ಲ, ನಾನು ಕೊಟ್ಟಿದ್ನಲ್ವಾ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಆಮೇಲೆ ತಿರ್ಗಾ ಹೋಗಿ ಆ್ಯಡ್ಸೆನ್ಸ್ ಅಕೌಂಟಲ್ಲೆಲ್ಲ ಚೆಕ್ ಮಾಡಿ ಅದರಲ್ಲಿ ನಂಬರ್ ಹಾಕಿದ್ದೀನಾ ಇಲ್ವಾ ಅಂತ ಚೆಕ್ ಮಾಡಿ
ತಿರ್ಗಾ ಇನ್ನೊಂದು ಸತಿ ನಾನು ಏನು ಮಾಡಿದೆ ಅಂದರೆ ಅಪ್ಲೈ ಮಾಡಿದೆ. ಅಂದರೆ 3 ಸತಿ ಚಾನ್ಸ್ ಇರುತ್ತೆ ಈ ಪಿನ್ನ ನೀವು ಹಾಕಲಿಕ್ಕೆ. 3 ಸತಿ ಚಾನ್ಸ್ ಹೋಯಿತು ಅಂದರೆ ಆವಾಗಲೂ ಹೋಯ್ತು ಅಂತಲೇ ನಿಮ್ಮ ಅಕೌಂಟು. ಸೊ ನನಗೆ ಫಸ್ಟ್ ಸತಿ ಬಂತು, ಅದು ಹೋಯ್ತು. 2ನೇ ಸತಿ ನನಗೆ ಫುಲ್ಲು ಹಾರ್ಟೆಲ್ಲ ಡಗ್ 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 ಅಂತ ಇತ್ತು. ಏನಪ್ಪ ಇದು ಬರೀ 3 ಚಾನ್ಸ್ ಇದೆ, ಇದು 2ನೇ ಚಾನ್ಸ್ ಬರೀ ಇದು ಆಗಲಿಲ್ಲ ಅಂದರೆ ಬರೋದೇ ಇಲ್ವಾ, 3ನೇ ಸತಿಗೂ ಬರಲಿಲ್ಲ ಅಂದರೆ ಏನು ಮಾಡೋದು ಅಂತ ನಾನು. ಆ್ಯಂಡ್ ಸೆಕೆಂಡ್ ಟೈಮ್ ನಾನು ಅಪ್ಲೈ ಮಾಡಿದೆ. ಆ್ಯಂಡ್ ಅವಾಗೂ ಕೂಡ ನೀಟಾಗಿ ಅಡ್ರೆಸ್ ನೋಡಿ, ನಂಬರ್ ನೋಡಿ ಎಲ್ಲ ಹಾಕಿದೆ. ಆ್ಯಂಡ್ ಅವ್ರಿಗೂ ಕೂಡ ನನ್ನ ಪೋಸ್ಟ್ ಮ್ಯಾನ್ ಅವ್ರಿಗೂ ನಮ್ಮೂರಲ್ಲೇ ಗೊತ್ತಿದ್ದರಿಂದ ನನಗೆ ಒಂದು 2-3 ಸತಿ ಪಾರ್ಸಲ್ಗಳು ಬಂದಿತ್ತು ಪ್ರಮೋಷನ್ದು. ಸೊ ಅದರಿಂದ ಅವ್ರು ನನಗೆ ಪರಿಚಯ ಆದರು. ಆಮೇಲೆ ನಾನು ಹೇಳಿದೆ ಅವ್ರಿಗೆ ಈ ಥರ ಬರುತ್ತೆ ಅಂಕಲ್, ಸ್ವಲ್ಪ ನೋಡ್ಕೊಂಡು ಕೊಟ್ಬಿಡಿ ನನಗೆ ಅಂತ. ಸರಿ ಆಯಿತು ಅಂತ ಹೇಳಿದರು. ಸೊ ನಾನು ತಿರ್ಗಾ ಅಪ್ಲೈ ಮಾಡಿ 3 ದಿವಸಕ್ಕೆ ನನಗೆ ಬಂತು. ಸೊ 3 ಡೇಸ್ ಅಷ್ಟೇ ನಂಗೆ ತೊಗೊಂಡಿದ್ದು. ತುಂಬ ಕೆಲವರೆಲ್ಲ 6 ದಿವಸ 10 ದಿವಸ ಅಂತೆಲ್ಲ ಹೇಳ್ತಾರೆ, ನನಗೆ ಜಸ್ಟ್ 3 ಡೇಸ್ಗೆಲ್ಲ ಬಂದಿತ್ತು. ಸೊ ನಾನೇನು ಹೇಳ್ತೀನಿ, ನಿಮ್ಮ ಪೋಸ್ಟ್ ಕೂಡ ನೀಟಾಗಿ ಎಲ್ಲ ಅಡ್ರೆಸ್ನ ಮೆನ್ಷನ್ ಮಾಡಿದ್ರೆ ಒಂದೇ ಸತಿ ನಿಮಗೆ ಡೈರೆಕ್ಟಾಗಿ ಅನ್ನೋದು ಬಂದೇ ಬರುತ್ತೆ. ಹಾಗಾಗಿ ಪೋಸ್ಟ್ ಅಡ್ರೆಸ್ನ ನೀಟಾಗಿ ಕೊಡಿ. ಸೊ 3 ದಿವಸಕ್ಕೆ ಬಂತು. ಅವ್ರು ಬಂದು ನನಗೆ ಈ ಒಂದು ಆ್ಯಡ್ಸೆನ್ಸ್ ಪಿನ್ನ ಕೊಟ್ಟರು. ಆದರೆ ಏನು ಮಾಡಿಬಿಟ್ಟಿದ್ರು ಅಂದರೆ ಇಲ್ಲಿ ಓಪನ್ ಮಾಡಿದರು. ಯಾಕೆ ಅಂದರೆ ಏನಾದರೂ ದುಡ್ಡಿದೆಯಾ, ಯಾಕಂದರೆ ಗೂಗಲ್ ಆ್ಯಡ್ಸೆನ್ಸು ಔಟ್ ಆಫ್ ಕಂಟ್ರಿಯಿಂದ ಬಂದಿರೋದು, ದುಡ್ಡು ಏನಾದರೂ ಇದೆಯಾ ಅಂತ ನೋಡಲಿಕ್ಕೋಸ್ಕರ ಇದನ್ನು ತೆಗ್ದುಬಿಟ್ಟಿದ್ರು. ಸೊ ನಾನು ಅವ್ರನ್ನ ಕೇಳಿ ಯಾಕೆ ತೆಗ್ದಿದ್ದೀರಾ ಇದು ಅಂತ. ಅವರಿಲ್ಲ ತೊಗೊಳ್ಬೇಕಾದ್ರೆ ಅದು ಹರಿದೋಗಿದೆ ಅಂತ ಹೇಳಿದ್ರು. ಸೊ ಸುಮ್ಮನಾದೆ ನಾನು, ಅವ್ರ ಜೊತೆ ಏನು ವಾದ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಕೆಲವರು ಹಾಗೆ ಕೊಡ್ತಾರೆ, ಕೆಲವರು ಚೆಕ್ ಮಾಡಿರ್ತಾರೆ ದುಡ್ಡು ಏನಾದರೂ ಇದೆಯಾ ಅಂತ, ಅದೇನು ಮಾಡೋದಕ್ಕಾಗಲ್ಲ. ಆದರೆ ಅವ್ರಿಗೆ ಪಿನ್ ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಅವ್ರು ಅವತ್ತು ನನಗೆ ಕೊಟ್ಬಿಟ್ಟು ಹೋದರು. ಆ್ಯಂಡ್ ಅವತ್ತು ನಾನು ಅದೇ ದಿವಸನೇ ತಿರ್ಗಾ ಫಾರ್ಮ್ನ ಓಪನ್ ಮಾಡಿ ಆ್ಯಂಡ್ ಈ ನಂಬರ್ನ ನಾನು ಎಂಟರ್ ಮಾಡಿದೆ. ಅವ್ರು ಕೊಟ್ಟಿರೋ ನಂಬರ್ನ ಎಂಟರ್ ಮಾಡಿದ್ಮೇಲೆ ನನಗೆ ಅಡ್ರೆಸ್ ವೆರಿಫಿಕೇಷನ್ ತಕ್ಷಣ ಒಂದೇ ಸೆಕೆಂಡಲ್ಲಿ ಕಂಪ್ಲೀಟೆಡ್ ಅಂತ ಬಂದ್ಬಿಡ್ತು. ಸೊ ಅಷ್ಟಿಗೆ ನನ್ನೆಲ್ಲ ಪ್ರೊಸೀಜರ್ಸ್ ಏನಿತ್ತು ಯೂಟ್ಯೂಬ್ಗೆ ಪ್ರೋಸೆಸ್ ಏನಿತ್ತು ಅದನ್ನೆಲ್ಲ ನಾನು ಕಂಪ್ಲೀಟ್ ಮಾಡಿ, ನೆಕ್ಸ್ಟ್ ಪ್ರೋಸೆಸ್ $100 ಕಂಪ್ಲೀಟ್ ಆದಮೇಲೆ ನಿಮಗೆ ಯೂಟ್ಯೂಬ್ ಪೇಮೆಂಟ್ ಅನ್ನೋದು ನನಗೆ ಬಂದಿದೆ. ಸೊ ನಿಮಗೂ ಅಷ್ಟೇ ಇದೇ ಥರನೇ ಆಗೋದು. ಸೊ ಆ್ಯಡ್ಸೆನ್ಸ್ ಪಿನ್ ಬಂದಮೇಲೆ ಯೂಟ್ಯೂಬ್ ದುಡ್ಡು ಬರಬೇಕು ಅಂತಂದರೆ ನೀವು ಕರೆಕ್ಟಾಗಿ ಎಲ್ಲ ಸ್ಟೆಪ್ನು ಕೂಡ ಫಾಲೋ ಮಾಡಿರಬೇಕು. ಸೊ ವೀಡಿಯೋ ಜಾಸ್ತಿ ಆಗಿಬಿಡುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಇವತ್ತಿನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಆದಷ್ಟು ನನ್ನ ಎಕ್ಸ್ಪೀರಿಯೆನ್ಸ್ನ ಕೂಡ ಇದರಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೂ ಇನ್ನೂ ಏನೋ ಡೌಟ್ ಇದ್ದರೆ ನಾನು ಹೇಳಿದ್ನಲ್ಲ ಕಮೆಂಟ್ಸ್ ಇಲ್ಲ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದರಲ್ಲಿ ನನ್ನ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಅಂದರೆ ನೀವು ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತೀನಿ, ಫೋನ್ ನಂಬರ್ ಎಲ್ಲ ಕೊಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದರಲ್ಲೇ ಹೇಳಿಬಿಡ್ತಾ ಇದ್ದೀನಿ. ಸೊ ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟನ್ನ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಆ್ಯಂಡ್ ಹಾಗೆ ನಾನು ಹೇಳಿದ್ನಲ್ವ, ನೀವು ಕೊನೆಯವರೆಗೂ ವಿಡಿಯೋ ನೋಡಿದರೆ ನಾನು ಹೇಳಿರುವಂಥ 2ಕ್ಕೆ ನೀವು ಕಮೆಂಟ್ಸ್ನ ಮಾಡಿರ್ತೀರ. ಸೊ ಆ ಕಮೆಂಟ್ಸ್ ನಾನು ಏನು ಅಂತ ನೋಡ್ತೀನಿ, ಏನೇನು ಮಾಡಿರ್ತೀರಾ ಕಮೆಂಟ್ಸ್ನ ಹೇಗೆ. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.